ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಂಡಲ್ ಬ್ಲೋ ಪ್ರಾಣಾಯಾಮವನ್ನು ತಿಳಿಸ್ತಾ ಇದ್ದೀನಿ. ಇದು ತುಂಬಾನೇ ಸುಲಭವಾಗಿದೆ, ಬಟ್ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಯಾರ್ಯಾರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಅದರಲ್ಲೂ ಯಾರಿಗೆ ಆಂಗ್ಸೈಟಿ ಸಮಸ್ಯೆ ಇದೆ, ಭಯ ಇದೆ, ಯಾರಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ, ಯಾರಿಗೆ ಪದೇ ಪದೇ ಏನು ಹೃದಯದ ಬಡಿತ ಹೆಚ್ಚಾಗ್ತಿರತ್ತೆ, ಸೊ ಈ ರೀತಿಯ ಎಲ್ಲ ಸಮಸ್ಯೆ ಇರುವಂತವರು ಕೂಡ ಮಾಡ್ಬೋದು. ಮಕ್ಕಳು ಕೂಡ ಮಾಡ್ಬೋದು. ತುಂಬಾನೇ ಒಳ್ಳೇದು. ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಸಡನ್ ಆಗಿ ನಿಮ್ಮ ಮೈಂಡು ಮತ್ತೆ ಬಾಡಿ ರಿಲ್ಯಾಕ್ಸ್ ಆಗಬೇಕು ಅಂದ್ರೂ ಕೂಡ ಇದನ್ನ ನೀವು ಅಭ್ಯಾಸ ಮಾಡಬಹುದು. ಖಾಲಿ ಹೊಟ್ಟೆಯಲ್ಲೇ ಮಾಡಿ. ಯಾವುದೇ ಪ್ರಾಣಾಯಾಮ ಎಕ್ಸರ್ಸೈಸ್ಗಳು ಮಾಡ್ಬೇಕಂದ್ರೂ ಅದನ್ನ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಊಟ ಮಾಡಿ ಆಗಿದ್ರೆ 2 hours ಬಿಟ್ಟು ಮಾಡ್ಬೋದು. ಮಲಗೋದಕ್ಕಿಂತ ಮುಂಚೆನೂ ಕೂಡ ಮಾಡಬಹುದು. ಅದರಿಂದ ಅಂದ್ರೆ ಮಲಗಬೇಕಾದ್ರೆ ಕೆಲವರು ನಿದ್ದೆ ಬರ್ತಿರೋದಿಲ್ಲ, ತುಂಬಾ ಆಂಗ್ಸೈಟಿ ಆಗ್ತಿರುತ್ತೆ, ಟೆನ್ಷನ್ ಆಗ್ತಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಆರಾಮಾಗಿ ಸುಖಾಸನ, ಕಾಲನ್ನ ಮಡಿಸ್ಕೊಂಡು ಕೂತ್ಕೊಳ್ಳಿ. ಯಾವ್ದಾದ್ರೂ ಮುದ್ರೆ ಹಾಕೋಬಹುದು. ನಾನು ಚಿನ್ ಮುದ್ರೆಯನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಉಸಿರನ್ನ ತಗೋಬೇಕು. ಮೊದಲು ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಆಗೋದಕ್ಕೆ 3 ಸಲ ಉಸಿರನ್ನ ತಗೋಬೇಕು. 3 ಸಲ ಉಸಿರನ್ನ ಹೊರಗಡೆ ಹಾಕ್ಬೇಕಂದ್ರೆ ನಿಧಾನವಾಗಿ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ. ಈ ರೀತಿ 3 times ಮಾಡಿ ನಂತರ ಪ್ರಾಣಾಯಾಮವನ್ನು ಶುರು ಮಾಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ ನಿಧಾನವಾಗಿ ಮಾಡಿ ನಂತರ ಈ ಪ್ರಾಣಾಯಾಮವನ್ನು ಶುರು ಮಾಡೋಣ. ಕ್ಯಾಂಡಲ್ ಬ್ಲೋ ಪ್ರಾಣಾಯಾಮ. ನಿಮ್ಮ ಮುಂದೆ ಒಂದು ಕ್ಯಾಂಡಲ್ ಇದೆ, ಅದನ್ನ ಹಾರಿಸ್ಬೇಕು ನೀವು. ಅವಾಗ ಹೇಗೆ ನೀವು ಉಸಿರನ್ನ ಹೊರಗಡೆ ಹಾಕ್ತೀರಾ ಬಾಯಿಯಿಂದ, ಆ ರೀತಿ ಮಾಡುವಂಥದ್ದು. ನೋಡಿ, ಬ್ರೀತ್ ಇನ್, ಈ ರೀತಿ ಬ್ರೀತ್ ಇನ್, ಈ ರೀತಿ. ನಮ್ಮ ಎದುರುಗಡೆ ಒಂದು ದೀಪ ಅಥವಾ ಒಂದು ಕ್ಯಾಂಡಲ್ ಇದ್ರೆ ಅದನ್ನ ಹಾರಿಸೋದಕ್ಕೆ ನಾವು ಹೇಗೆ ಬಾಯಿಯಿಂದ ಗಾಳಿಯನ್ನ ಹೊರಗಡೆ ಹಾಕ್ತೀವಿ, ನಮ್ಮ ಉಸಿರಿನಿಂದ ಅದನ್ನ ಹೇಗೆ ಆ ಗಾಳಿಯಿಂದ ಅದನ್ನ ಹಾರಿಸ್ತೀವಿ, ಆ ರೀತಿ ಮಾಡುವಂಥದ್ದು. ನೋಡಿ, ಬ್ರೀತ್ ಇನ್. ನಮ್ಮ ಸುತ್ತ ಕ್ಯಾಂಡಲ್ ಇದೆ ಅನ್ಕೊಂಡು ಕೂಡ ನಾವು ಮಾಡಬಹುದು. ಅದನ್ನೆಲ್ಲ ನಾವು ಆರಿಸ್ತಾ ಇದ್ದೀವಿ, ಆ ರೀತಿ ಕೂಡ ನಾವು ಫೀಲ್ ಮಾಡ್ಕೊಂಡು ಮಾಡಬಹುದು. ನಂತರ ಈ ಪ್ರಾಣಾಯಾಮವನ್ನ ಇನ್ನೊಂದು ರೀತಿ ಮಾಡ್ಬೋದು. ಹೇಗೆ ಅಂದ್ರೆ, ಉಸಿರನ್ನ ತಗೊಳ್ತಾ ತಲೆಯನ್ನ ಮೇಲೆ ಎತ್ತಿ, ಉಸಿರನ್ನ ಬಾಯಿಯಿಂದ ಹೊರಗಡೆ ಹಾಕ್ತಾ ನೀವು ಹಾಗೆ ನಿಧಾನವಾಗಿ ತಲೆಯನ್ನ ಕೆಳಗಡೆ ಇಳಿಸೋದು. ಈ ರೀತಿ ಕೂಡ ಮಾಡ್ಬೋದು. ನೋಡಿ, ಹೀಗೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ 10 times ಅಥವಾ 20 times ನಿಮಗೆ ಎಷ್ಟೊತ್ತು ಮಾಡೋದಕ್ಕಾಗತ್ತೆ ಅಷ್ಟು ಮಾಡಿ ನಂತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಬೇಕಿದ್ರೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡ್ಬೋದು. ಆ ರೀತಿ ಒಂದು 3 rounds ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇದರಿಂದ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಯಾರಿಗೆ ಆಂಗ್ಸೈಟಿ ಸಮಸ್ಯೆ ಇದೆ ಅಂಥವರು ಇದನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾನೇ ಒಳ್ಳೆಯದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.